ರಾಜಕಾಗಿ ಒಂದು ಪತ್ರ ಬರೆದಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಆಗ್ಬೇಕು ಅಂತ ಹೇಳಿ ನಾವು ನೋಡಿಲ್ಲ ಪತ್ರ. ನೀವು ನೋಡಿದ್ರೆ ನಿಮ್ಗೆ ಇದೆ ಅದು ಏನ್ ನೋಡ್ಬೇಕು, ಏನ್ ಸ್ಪೆಸಿಫಿಕ್ ಆಗಿ ಬರ್ತಾರ ಹತ್ರ ಹಂಗೆ ಉಲ್ಲೇಖ ಮಾಡಿದಾರೆ ಆಗ್ಲೇಬೇಕಂದ್ರೆ ಹಂಗೇನ್ ಬರ್ಲಿಕ್ಕಿಲ್ಲ. ಬೇರೆ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿರ್ಬೇಕಷ್ಟೇ. ನೆಗ್ಲೆಕ್ಟ್ ಮಾಡಿದೆ ಪ್ರತ್ಯೇಕ ಮಾಡಂತ ಎಲ್ಲಿ ಬಹುಶಃ ಹೇಳಿಲ್ಲ, ಆದ್ರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ನಮ್ಮ ಒಪಿನಿಯನ್ ಹಿಂದಿ ಹೇಳಿದ್ರಲ್ಲ, ಅಖಂಡ ಇರಬೇಕಂತ ಹೇಳಿದ್ರು. ಅಖಂಡ ಇರಬೇಕು, ಈ ಪ್ರಶ್ನೆ ಇಲ್ಲ. ಅವಾಗ ಕತ್ತಿಗಳಾಗ ಹೇಳಿದ್ವಿ ನಾವು ಅಖಂಡ ಇರ್ಬೇಕಂತ ಹೇಳಿದ್ವಿ. ಕತ್ತಿಯವ್ರು ಹೇಳಿದಾಗೆ ಸುಮಾರು 5-6 ವರ್ಷದಿಂದನೇ ಹೇಳ್ತಾ ಇದ್ರು ಅವರು. ಅವಾಗ ಕೂಡ ನಾವು ಅಖಂಡ ಇರ್ಬೇಕಂತ ಹೇಳಿದೀವಿ. ಅಖಂಡ ಕರ್ನಾಟಕ ಇರಬೇಕು ಹೇಳ್ಬಾರ್ದಲ್ಲ, ಹೇಳಿದ್ರೆ ಹೇಳಲಿಕ್ಕೆ ಹೇಳಿದಲ್ಲ. ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ, ಸ್ವತಂತ್ರ ಇದ್ದಾರೆ, ಹೇಳ್ಬೋದು ತಮ್ಮ ಅಭಿಪ್ರಾಯ. ಕರ್ನಾಟಕ ಅಖಂಡ ಇರೋದೇನೆ ಉತ್ತಮ. ಮೂಲಕ ಸಂದೇಶ ಕೊಡುವಂತ ಒಂದು ಪ್ರಯತ್ನ ಆಗಿದೆ. ಯಾಕಂತಂದ್ರೆ ನಿಮ್ದೇ ಪಕ್ಷದವರು ಅಧ್ಯಕ್ಷ ಆಗುವುದು ಅಂತ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತದೆ. ಏನಂದ್ರೆ ಆಗೋದಕ್ಕೂ ಏನು ಸಂಬಂಧ ಇಲ್ಲ. ಅದು ಪಾರ್ಟಿ ಬೇಸ್ ಅಲ್ಲ ಅಂತ ನಿಮ್ಗೆ ಹೇಳಿದಿಲ್ಲ. 10 ಸಲ ಹೇಳಿದ್ವಿ ಪಾರ್ಟಿ ಬೇಸ್ ಚುನಾವಣೆ ಅಲ್ಲ ಹೇಳಿದ್ವಿ. ಅಲ್ಲಿ ಯಾವುದೇ ಪಕ್ಷ ಅಂತ ಬರೋಲ್ಲ. ಯಾರು ಸಮರ್ಥರಿದ್ದಾರೆ, ಯಾರು ನಡೆಸ್ತಾರೆ, ಸೊ ಅವ್ರ ನಾಲೆಜ್ ಇದೆ ಅಂತಾರೆಲ್ಲ ಆಗ್ಲಿಕ್ಕಿದಾರೆ. ಅವ್ರು ಮಾಡಿದೀವಿ ಅಷ್ಟೇ. ಅದು ಅವ್ರನ್ನು ಮಾಡಿದ್ವಿ 1 ಸಾರಿ, ಅವ್ರನ್ನ 2 ಸಾರಿ ಮಾಡಿದೀವಿ, 2 ಟೈಮ್ಸ್ ಆಗಿದ್ರು. ಇವರಾಗಿದ್ದಾರೆ. ಇದಕ್ಕೂ ರಾಜಕೀಯ ಪಕ್ಷಕ್ಕೇನೋ ಸಂಬಂಧ ಇಲ್ವೇ ಇಲ್ಲ. ತಲೆಮಟ್ಟ ರಾಜಕಾರಣ ಅಷ್ಟೇ. ಹಿಂದೆ ನಾವು 3 ಜನ ಕಾಂಗ್ರೆಸ್ ಇದ್ದಾರು, 13 ಜನ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರೆ ಲಾಸ್ಟ್ ಟೈಮ್ ನಮ್ದು ಕಾಂಗ್ರೆಸ್ನವರಾಗಿದ್ರು ಅಧ್ಯಕ್ಷರು. 3 ಜನ ಇದ್ವಿ, 13 ಜನ ಸಪೋರ್ಟ್ ಮಾಡಿದ್ರು. ಅದಕ್ಕೇನು ಸಂಬಂಧ ಇಲ್ಲ. ಅವರು ಅವ್ರದೇ ಆದ ಒಂದು ಸ್ವಂತ ಬ್ಯಾಂಕ್ ಇದ್ದಾರೆ. ಅದು 4,000 ಕೋಟಿ ವ್ಯವಹಾರ ಟರ್ನ್ ಓವರ್ ಇದೆ ಅವ್ರ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ಇದು ಮಾಡ್ಲಿ, ಇನ್ನೂ ಯಾಕಂದ್ರೆ ಎತ್ತರಕ್ಕೆ ಬೆಳಿಬೇಕು ಆ ದೃಷ್ಟಿಯಿಂದ ಮಾಡಿದ್ವಿ. ಹೇಳಿದ್ರೆ ಅದನ್ನ ಅಷ್ಟಕ್ಕೆ ಸೀಮಿತ ಮಾಡ್ಬೇಕ್ರಿ. ನಮ್ಮ ಬಿಜೆಪಿ ಅವ್ರು ಹೇಳಿದ್ರೆ ಬಿಜೆಪಿ ಅವ್ರಿಗೆ ಅಷ್ಟಕ್ಕೆ ಸೀಮಿತ. ಈಗ ನಾವೇನು ಹೇಳುವಂತದ್ದು ಅವಶ್ಯಕತೆ ಇಲ್ಲ. ವರಿಷ್ಠ ಹೇಳ್ಬೇಕಿಲ್ಲ, ಯಾರು ಯಾವಾಗ ಮಾಡ್ತಾರೆ, ಏನ್ ಮಾಡ್ತಾರೆ ನಮ್ಗೆ ಏನೂ ಗೊತ್ತಿಲ್ಲ. ಪದೇ ಹೇಳಿದ್ವಿ ನಾವು. ಅಧ್ಯಕ್ಷ ಹೇಳ್ಬೇಕು, ಇಲ್ಲ CM ಅವ್ರು ಹೇಳ್ಬೇಕು. ನಾವು 3 ದಿವಸಕ್ಕೊಮ್ಮೆ ನಾವು ಅದನ್ನ ಹೇಳೋ ರಿಪೀಟ್ ಮಾಡೋದಾಗ್ತಿರ್ತೀವಿ. ಅವ್ರಿಗೆ 3 ಡೇಸ್ಗೊಮ್ಮೆ ರಿಪೀಟ್ ಆಗತ್ತೆ. ಅದು ಸೇಮ್ ಅವರೇ ಅದಕ್ಕೆ ಹೇಳಬೇಕಾಗುತ್ತೆ. ನಮ್ಮ ವ್ಯಾಪ್ತಿಯಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗ್ಲಿ ಇಲ್ವೇ ಇಲ್ಲ. ಪದೇ ನಾವು ಅದನ್ನೇ ರಿಪೀಟ್ ಮಾಡೋದಾಗುತ್ತೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.